ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಯಪಡಿಸುತ್ತಾ, ಬೆಳಗಾಯಿತು ಪ್ರಿಯರೇ, ಎಚ್ಚರವಾಗಿದ್ದೀರಾ ಎಂದು ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ ದೇವರ ವಾಕ್ಯದಿಂದ ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ಅನುದಿನದ ಧ್ಯಾನ ಬೆಳಗ್ಗೆ 7 ಗಂಟೆಗೆ ನಿಮ್ಮ ಬಳಿಗೆ ತರುತ್ತಿದ್ದೇನೆ. ನಿಮ್ಮಲ್ಲಿ ಬಹಳಷ್ಟು ಜನ ವೀಕ್ಷಿಸಿ ಆಶೀರ್ವದಿಸಲ್ಪಡ್ತಾ ಇದ್ದೇವೆ ಎಂದು ತಿಳಿಸುತ್ತಾ ಇದ್ದೀರಿ. ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಇದುವರೆಗೂ ತಿಳಿಯಪಡಿಸದಿದ್ದರೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪಿಕ್ಚರ್ ಸಹಿತವಾಗಿ ನಿಮ್ಮ ಪ್ರೇಯರ್ ಬರ್ಡನ್ಸ್ ಆಗಲಿ, ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕಳಿಸಿಕೊಡುತ್ತಾ ಇರಿ. ನೀವು ಹೊಂದುತ್ತಿರುವ ಆಶೀರ್ವಾದಗಳ ಕುರಿತಾಗಿ ತಿಳಿಯಪಡಿಸುತ್ತಾ ಇರಿ. ಇದು ಕರ್ತನನ್ನು ಸ್ತುತಿಸುವುದಕ್ಕಾಗಿ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಎಷ್ಟೋ ಪ್ರೋತ್ಸಾಹಕರವಾಗಿ ಇಂತಹ ಎಪಿಸೋಡ್ಸ್ಗಳನ್ನು ಕಂಟಿನ್ಯೂ ಮಾಡಲು ನಮಗೆ ಸಹಾಯಕವಾಗಿರುತ್ತವೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮ್ಮ ಕೃಪೆ ನಮಗೆ ಬೇಕು ದೇವರೇ. ಪ್ರತಿದಿನ ನಿಮ್ಮ ಸನ್ನಿಧಿಯಲ್ಲಿ ನಾವು ಸೇರಿ ಬರಬೇಕು. ನಿಮ್ಮ ನಡೆಸುವಿಕೆ, ನಿಮ್ಮ ಗದರಿಸುವಿಕೆ, ನಿಮ್ಮ ಮಾರ್ಗದರ್ಶನ ಇರಲಾರದೆ ನಾವು ಈ ಲೋಕದಲ್ಲಿ, ಅರಣ್ಯದಂತಹ ಈ ಲೋಕದಲ್ಲಿ ನಾವು ಬದುಕಲಾರೆವು. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ಲೋಕವು ಒಂದು ಸಮುದ್ರದೊಂದಿಗೆ ಸೂಚಿಸಲಾಗಿದೆ ಪ್ರಿಯರೇ. ಒಂದು ಸಮುದ್ರದಲ್ಲಿ ದಿಕ್ಸೂಚಿ ಇಲ್ಲದಿದ್ದರೆ, ಒಂದು ಲೈಟ್ ಹೌಸ್ ಇಲ್ಲದಿದ್ದರೆ, ಆ ಒಂದು ನಡು ಸಮುದ್ರದಲ್ಲಿ ಇರುವವನು ಎಲ್ಲಿದ್ದಾನೆ ಎಂದು, ಎಲ್ಲಿಗೆ ಹೋಗ್ಲಿಕ್ಕಿದ್ದಾನೆಂದು, ಏನ್ ಮಾಡ್ಲಿಕ್ಕಿದ್ದಾನೆಂದು ಏನು ಗೊತ್ತಾಗಲಾರದ ಪರಿಸ್ಥಿತಿ ಇರುತ್ತೆ ಅಲ್ಲವೇ? ಈ ಲೋಕ ಒಂದು ಅರಣ್ಯದೊಂದಿಗೆ ಹೋಲಿಸಲಾಗಿದೆ. ಅರಣ್ಯದೊಳಗೆ ಯಾವ ಹೆದ್ದಾರಿಗಳಿರೋದಿಲ್ಲ, ಸೈನ್ ಬೋರ್ಡ್ಸ್ ಇರೋದಿಲ್ಲ, ಹೌದಲ್ಲವೇ? ಯಾವ ಒಂದು ಮೂಲೆಯಲ್ಲಿ ಎಲ್ಲಿ ಹುಲಿ ಕೂತ್ಕೊಂಡಿದೆ ಎಂದು, ಎಲ್ಲಿ ಸಿಂಹ ಎದುರಿಸುತ್ತೇವೆಂದು, ಕಾಡೆಮ್ಮಿಗಳನ್ನು, ಕಾಡು ಆನೆಗಳನ್ನು ಎಲ್ಲಿ ಎದುರಿಸಬೇಕಾಗುತ್ತೋ ಗೊತ್ತಲ್ಲ. ವಿಷಭರಿತವಾದ ಕ್ರಿಮಿಗಳು ಎಲ್ಲಿ ತುಳಿಯಬೇಕಾಗುತ್ತೋ ಎಂದು ಗೊತ್ತಿಲ್ಲ. ಇನ್ನೂ ಹೇಳಬೇಕಾದ್ರೆ, ಅರಣ್ಯ ಪ್ರದೇಶದಲ್ಲಿ ನಾನು ಸೇವೆ ಮಾಡಿದ್ದೇನೆ. ಬೆಟ್ಟ ಗುಡ್ಡಗಳ ನಡುವೆ ಇರುವ ಬುಡಕಟ್ಟು ಜನರ ಮಧ್ಯದಲ್ಲಿ ನಾನು ಫಾರೆಸ್ಟ್ನಲ್ಲಿ ಸೇವೆ ಮಾಡಿದಾಗ ಕೆಲವೊಂದು ಸಾರಿ ದಾರಿ ತಪ್ಪಿದವನಾಗಿ ಬಹಳ ತೊಂದರೆಗೊಳಗಾಗ್ತಿದೆ. ಇಂತಹ ಅರಣ್ಯದಂತಿರುವ ಮತ್ತು ಮಹಾಸಮುದ್ರದಂತಿರುವ ಈ ಲೋಕದಲ್ಲಿ ಗಮ್ಯ ಇಲ್ಲದಂತಹ ಜೀವಿತವಲ್ಲದೆ ಒಂದು ಗುರಿಯುಳ್ಳಂತಹ ಬದುಕು ನಾವು ಬದುಕಬೇಕಾದರೆ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಅದನ್ನೇ ದೇವರ ವಾಕ್ಯದ ರೂಪದಲ್ಲಿ ದೇವರು ಕೊಟ್ಟಿದ್ದಾರೆ. ಯಾವುದು ಯಾವ ದಿಕ್ಕಿಗೆ ಹೋಗುತ್ತೆ, ಯಾವುದು ಏನು ಮಾಡುತ್ತೆ ಎಂದು ತಿಳಿದುಕೊಳ್ಳಬೇಕಾದರೆ ಆತನ ವಾಕ್ಯವನ್ನು ಧ್ಯಾನಿಸಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಸೂಚಿಯಂತೆ ದೇವರು ತನ್ನ ಮಾರ್ಗಗಳನ್ನು ನಮಗೆ ಬಯಲುಪಡಿಸುತ್ತಾರೆ. ಅಯೋಮಯದ ಪರಿಸ್ಥಿತಿಯಲ್ಲಿ ಮರಳು ಕಾಡಿನಲ್ಲಿ ಆತನು ನೀರನ್ನು ಹರಿಯುವಂತೆ ಮಾಡುತ್ತೇನೆಂದಿದ್ದಾರೆ. ಅರಣ್ಯದಲ್ಲಿ ಮಾರ್ಗ ಸರಾಗ ಮಾಡುತ್ತೇನೆ ಅಂದಿದ್ದಾರೆ. ಆತನ ವಾಕ್ಯವನ್ನು ಓದುವವನು ಗಾಢಾಂಧಕಾರದಲ್ಲಿ ಇದ್ರೂ ಕೂಡ, ಮಹಾ ಕಾರ್ಗತ್ತಲಿನ ಅರಣ್ಯದಲ್ಲಿ ಸಿಕ್ಕಾಕೊಂಡ್ರೂ ಕೂಡ, ನೀರಿನ ಆ ವರತೆಯಲ್ಲಿ, ತುಫಾನಿನಲ್ಲಿ ಸಿಕ್ಕಾಕೊಂಡ್ರೂ ಕೂಡ ಹೊರಬರುವ ಮಾರ್ಗ ತೋರಿಸುವಂಥದ್ದೇ ಆಗಿದೆ ದೇವರ ವಾಕ್ಯ. ಒಂದು ವೇಳೆ ಈ ಪ್ರಕೃತಿ ಸಂಬಂಧವಾದ ಅರಣ್ಯದೊಳಗೆ ನಾವು ಹೋಗುವ ಅಗತ್ಯವಿರುವುದಿಲ್ಲವೇನೋ, ಆದರೆ ಅಂತಹ ಭಯಂಕರವಾದ ಸುನಾಮಿಯೊಳಗೆ ನಾವಿನ್ನೂ ಸಿಕ್ಕಾಕೊಳ್ಳಲಿಲ್ಲವೇನೋ, ಆದರೆ ಬದುಕಿನಲ್ಲಿಯೇ ಸುನಾಮಿಗಳು ನಮಗೆ ಎಷ್ಟೋ ಇವೆ ಅಲ್ಲವೇ? ಬದುಕಿನಲ್ಲಿಯೇ ಎದುರಿಸುವ ಮರಳು ಕಾಡಿನ ಜೀವಿತ ಎಷ್ಟೋ ಇವೆ ಅಲ್ಲವೇ? ನಮ್ಮ ಜೀವಿತದಲ್ಲಿ ಒಂಟಿತನವನ್ನು ಅನುಭವಿಸುತ್ತಾ ಏನ್ ಮಾಡಬೇಕೆಂದು ದಾರಿ ತೋಚದ ಪರಿಸ್ಥಿತಿಯಲ್ಲಿ ನಾನಾ ವಿಧವಾದ ತೊಂದರೆಗಳಿಗೆ, ಸಾಲಗಳಿಗೆ, ಸಮಸ್ಯೆಗಳಿಗೆ ಮತ್ತಿನ್ನು ಕುಟುಂಬ ಸಮಸ್ಯೆಗಳಿಗೆ ಒಳಗಾಗಿ ನಾನಾ ವಿಧವಾಗಿ ಶೋಧನೆಗೆ ಒಳಗಾಗಿ ದಾರಿ ತೋರಲಾರದ ಪರಿಸ್ಥಿತಿಯಲ್ಲಿ ಇರುತ್ತಾ ಇದ್ದೇವಲ್ಲವೇ? ಅಂತಹ ಸ್ಥಿತಿಯಲ್ಲಿ ಒಂದು ವೇಳೆ ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳುವುದಕ್ಕಾಗಿ ನಾವು ವಾಕ್ಯ ಅರಿತವರಾಗಿರುವುದಾದರೆ ಹೊರಬರುವ ಮಾರ್ಗಗಳನ್ನು ಗ್ರಹಿಸಿಕೊಳ್ಳಬಲ್ಲೆವು, ನಾವು ಸುರಕ್ಷಿತರಾಗಿ ಇರಬಲ್ಲೆವು. ನಿಮ್ಮ ಕೈಯಲ್ಲಿ ಬೈಬಲ್ ಇದೆಯಾ? ಹಾಗಾದರೆ ತೆರೆಯಿರಿ. ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ ಓದುತ್ತಿದ್ದೇನೆ, ಕೇಳಿ. ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಅಂದರೆ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ನಿಮಗೆ ಬಾಧೆಗಳಿರುವುದಿಲ್ಲ, ಕಷ್ಟಗಳಿರುವುದಿಲ್ಲ. ಬೈಬಲ್ ಓದುತ್ತಿದ್ದೇನಲ್ಲವೇ, ಪ್ರಾರ್ಥಿಸ್ತಿದ್ದೇನಲ್ಲವೇ, ನನಗ್ಯಾಕೆ ಈ ಕಷ್ಟಗಳು ಬಂದಿವೆ, ನನಗ್ಯಾಕೆ ಈ ಶ್ರಮೆ ಬಂತು, ನನಗ್ಯಾಕೆ ಈ ಹೋರಾಟ ಬಂತು ಎಂಬುದಾಗಿ ಕೆಲವೊಂದು ಜನ ನಿರುತ್ಸಾಹಕ್ಕೆ ಒಳಗಾಗುತ್ತಾರೆ. ವಾಕ್ಯ ಹೇಳ್ತದೆ, ಅಷ್ಟಕ್ಕೂ ಈ ಲೋಕದಲ್ಲಿ ನಾವು ಅನ್ಯರಂತಿದ್ದೇವೆ. ಅಂದರೆ ಈ ಲೋಕ ಪ್ರೀತಿ ಮಾಡದೇ ಇರುವಂಥವರಾಗಿದ್ದೇವೆ. ಯಹಲೋಕ ಅಧಿಕಾರಿಯಾದ ಸೈತಾನನಿಗೆ ಸಂಬಂಧಪಟ್ಟವರಾಗಿ ನಾವಿಲ್ಲದೇ ಇರುವುದರಿಂದ, ಅದಕ್ಕೆ ಈ ಲೋಕದಲ್ಲಿ ತಪ್ಪದೆ ಸದ್ಭಕ್ತರಾಗಿ ಜೀವಿಸಲು ಬಯಸುವವರಿಗೆ ಹಿಂಸೆಗಳು ಉಂಟಾಗ್ತವೆ. ಅದಕ್ಕಾಗಿ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ನಿಂತು ಹೋಗುವವರಾಗಿ, ಸೈತಾನನಿಗೆ ಒಳಗಾಗುವವರಾಗಿ ಇರಬಾರದು. ಈ ಲೋಕದಲ್ಲಿ ಬಹಳಷ್ಟು ಜನ ಇದಕ್ಕೂ ಅದಕ್ಕೂ ಒಪ್ಪಂದ ಮಾಡ್ಕೊಂಡು ಹೋಗ್ಬೇಕನ್ನುತ್ತಾರೆ. ಅಂಥವರಿಗೆ ಸಮಸ್ಯೆಗಳಿರುವಂತೆ ಕಾಣುವುದಿಲ್ಲ.
ಎಲ್ಲದಕ್ಕೂ ಅವರು ಒಪ್ಪಿಕೊಂಡು ದಾಸರಾಗುವುದರಿಂದ ಅವರು ಹಂತ ಹಂತವಾಗಿ ಬಹಳ ಅಭಿವೃದ್ಧಿ ಹೊಂದುವಂತೆ ಕಾಣುತ್ತದೆ. ಆದರೆ ದುರ್ಜನರು, ವಂಚಕರು ಇತರರಿಗೆ ಮೋಸಪಡಿಸುತ್ತಾ ತಾವು ಮೋಸ ಹೋಗುತ್ತಾ ಹಂತ ಹಂತವಾಗಿ ಹಾಳಾಗುವರು. ಸುಳ್ಳು ಹೇಳುವವರೇ ಚೆನ್ನಾಗಿದ್ದಾರಲ್ಲವೇ? ಮೋಸ ಮಾಡುವವರೇ ಚೆನ್ನಾಗಿದ್ದಾರಲ್ಲವೇ? ತಪ್ಪು ಮಾಡಿ ತಪ್ಪಿಸಿಕೊಳ್ಳುವವರೇ ಚೆನ್ನಾಗಿದ್ದಾರೆ ಅಂದುಕೊಳ್ತೇವೆ. ಆದರೆ ನಾವು ದೇವರಿಗೋಸ್ಕರ, ದೇವರು ಕೊಟ್ಟ ಮನಸಾಕ್ಷಿಗೋಸ್ಕರ ನಿಂದಿಸಲ್ಪಟ್ಟರು, ದ್ವೇಷಿಸಲ್ಪಟ್ಟರು, ಬಾಧಿಸಲ್ಪಟ್ಟರು. ನಾವು ದೇವರ ವಾರಸುದಾರರಾಗಿರುವುದರಿಂದ ದೇವರ ರಾಜ್ಯಕ್ಕೆ ಸೇರುತ್ತೇವೆ. ನಾವು ಹೊಂದಿರುವಂತಹ ಶ್ರಮೆಗಳಿಗೆ ಪ್ರತಿಯಾಗಿ ದೇವರ ಆದರಣೆಯನ್ನು ಹೊಂದಿಕೊಳ್ತೇವೆ. ಹಾಗಾಗಿ ವಂಚನೆಗಳಿಂದ ಬದುಕುವಂಥವರು, ಸುಳ್ಳು ಹೇಳಿ ಬದುಕುವಂಥವರು, ಇತರರಿಗೆ ಮೋಸ ಮಾಡಿ ಬದುಕುವಂಥವರು ಕೊನೆಗೆ ತಾವು ಕೂಡ ಮೋಸ ಹೋಗ್ತಾರೆ, ಹಂತ ಹಂತವಾಗಿ ಹಾಳಾಗುತ್ತಾರೆ. ನಂತರದ 14ನೇ ವಚನ ಓದುತ್ತೇನೆ ಕೇಳಿ. ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದು ಆಲೋಚಿಸಿ ಅದರಲ್ಲಿ ನೆಲೆಯಾಗಿರು. ಲೇಖನಗಳು, ಪರಿಶುದ್ಧ ಶಾಸ್ತ್ರದ ಲೇಖನಗಳು, ಪರಿಶುದ್ಧ ಈ ಸತ್ಯವೇದದಲ್ಲಿರುವಂತಹ ಪ್ರತಿಯೊಂದು ಮಾತು. ನೋಡಿರಿ, ಪರಿಶುದ್ಧ ಸತ್ಯವೇದ ಸಾಧಾರಣ ಪ್ರಿಂಟೆಡ್ ಬುಕ್ ಅಲ್ಲ. ಒಂದು ಪುಸ್ತಕ ಒಂದು ಸೀಸನ್ನಲ್ಲಿ ಮಾರಾಟ ಆಗುತ್ತೆ, ಆ ನಂತರ ಯಾರೂ ಅದನ್ನು ಕೊಂಡುಕೊಳ್ಳಲ್ಲ. ಒಂದು ಸಾರಿ ಓದಿದ ನಂತರ ಅದನ್ನು ಪಕ್ಕಕ್ಕೆ ತಳ್ಳಿ ಹಾಕ್ತಾರೆ. ಒಂದು ತಲೆಮಾರಿನವರಿಗೆ ಬರೆದ ಪುಸ್ತಕ ಮತ್ತೊಂದು ತಲೆಮಾರಿನವರಿಗೆ ಕೆಲಸಕ್ಕೆ ಬರಲ್ಲ. ನ್ಯೂಸ್ ಪೇಪರ್ ಅಂತೂ ಈ ದಿನದ ನ್ಯೂಸ್ ಪೇಪರ್ ನಾಳೆ ಕೆಲಸಕ್ಕೆ ಬರಲ್ಲ. ಆದರೆ ದೇವರ ವಾಕ್ಯ ಅನೇಕ ವರ್ಷಗಳಾದರೂ ಕೂಡ ಸೃಷ್ಟಿ ಆರಂಭದಿಂದಲೂ ಸೃಷ್ಟಿ ಅಂತ್ಯದವರೆಗೂ ನಡೆಯುವಂತಹ, ಅಂದರೆ ಮುಂದೆ ನಡೆಯಲಿಕ್ಕಿರುವ ಸಂಗತಿಗಳನ್ನೆಲ್ಲ ತಿಳಿಯಪಡಿಸುವಂತಹ ಈ ಲೇಖನಗಳೆಲ್ಲ ಒಂದು ಚಿಕ್ಕ ಗ್ರಂಥವಾಗಿ ನಮಗೆ ಪ್ರಿಂಟ್ ಆಗಿ ಕೊಡಲಾಗಿದೆ. ಈಗ ಡಿಜಿಟಲ್ ಆಡಿಯೋದಲ್ಲಿ ಹೊರಬಂದಿದೆ. ಡಿಜಿಟಲ್ ಆಡಿಯೋ ಬೈಬಲ್ಸ್ ಇವೆ, ಡಿಜಿಟಲ್ ಬೈಬಲ್ಸ್ಗಳಿವೆ. ಬಟ್ ಇಷ್ಟೊಂದು ಚಿಕ್ಕದಾಗಿ ದೇವರು ನಮಗೆ ಒದಗಿಸಿದ್ದಾರೆ. ಕಾರಣ, ಈ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿರುವ ಪ್ರಪಂಚದ ಜನರಿಗೆ ದಿಕ್ಕು ತೋರಿಸುವಂಥದ್ದಾಗಿ, ಬೆಳಕನ್ನು ತೋರಿಸುವಂಥದ್ದಾಗಿದೆ ಈ ಸತ್ಯವೇದ. ಆದರಣೆ ಇಲ್ಲದವರಿಗೆ ಆದರಣೆಯನ್ನುಂಟು ಮಾಡುವಂಥದ್ದಾಗಿರುವುದಕ್ಕಾಗಿ, ಜ್ಞಾನ ಇಲ್ಲದವರಿಗೆ ಜ್ಞಾನ ಉಂಟು ಮಾಡುವಂಥದ್ದಾಗಿರುವುದಕ್ಕಾಗಿ ಈ ಸತ್ಯವೇದ ಕೊಡಲಾಗಿದೆ. ಅದಕ್ಕೆ ಈ ಸತ್ಯವೇದ ಮೇಲಿಂದ ಮೇಲೆ ಓದಿರಿ ಎಂದು ನಾನು ಹೇಳ್ತೇನೆ. ಒಬ್ಬ ಯಾವ ಉಪಯೋಗಕ್ಕೆ ಬಾರದ ಯವನಸ್ಥನಿಗೆ ಇಷ್ಟೊಂದು ಬೆಲೆ ಈ ದಿನ ಸಿಕ್ಕಿರೋದಾದ್ರೆ, ನನ್ನ ಯೌವನ ಕಾಲದಲ್ಲಿ ನಾನು ಸತ್ಯವೇದವನ್ನು ಕೈಯಲ್ಲಿ ಹಿಡ್ಕೊಂಡು ಧ್ಯಾನಿಸುತ್ತಾ ಇದ್ದೆ. ಧ್ಯಾನಿಸುವುದಷ್ಟೇ ಅಲ್ಲ, ಅದನ್ನು ಅನುಸರಿಸಿ ಕೈಕೊಂಡು ನಡೆಯುತ್ತಿದ್ದೆ. ಅದಕ್ಕೆ ನನ್ನನ್ನು ಇಷ್ಟೊಂದು ಜನರಿಗೆ ದೇವರು ಆಶೀರ್ವಾದಕರವಾಗಿ ಮಾಡಿದ್ದಾರೆ. ವೈಯಕ್ತಿಕವಾಗಿಯೂ ಕೂಡ ಎಷ್ಟೋ ಆಶೀರ್ವಾದ ಹೊಂದಿದ್ದೇನೆ. ನೀವು ಕೂಡ ವಾಕ್ಯವನ್ನು ಕೇಳುತ್ತಿರುವಾಗ ಕೇಳಿರುವ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ಇಲ್ಲಿ ಪರಿಶುದ್ಧನಾದ ಪೌಲನು ತಿಮೋತಿಗೆ ಬರೆಯುತ್ತಾ ಈ ಮಾತನ್ನು ಹೇಳ್ತಾನೆ. ಚಿಕ್ಕಂದಿನಿಂದ ನೀನು ಕಲಿತಿರುವಂತಹ ಬೋಧನೆಗಳನ್ನು, ಲೇಖನಗಳನ್ನು ನಿನ್ನ ಮನಸ್ಸಿನಲ್ಲಿ ನೀನು ಅವುಗಳನ್ನು ದೃಢವಾಗಿ, ಅದು ದೇವರ ಮಾತಾಗಿದೆ ಎಂದು ನೀನು ನಂಬು. ಅದು ಶಕ್ತಿಯುಳ್ಳ ಪರಿಶುದ್ಧ ದೇವರ ವಾಕ್ಯವಾಗಿದೆ ಎಂದು ನೀನು ಅರಿತುಕೊಳ್ಳುವುದರಿಂದ ನೀನು ಕಲಿತುಕೊಂಡಿರುವವುಗಳನ್ನು ಮರೆತು ಹೋಗದಂತೆ ನಿನ್ನ ಹೃದಯದಲ್ಲಿ ಅವುಗಳನ್ನು ದೃಢವಾಗಿಟ್ಟುಕೋ ಎಂದು ಪೌಲನು ಎಚ್ಚರಿಸುತ್ತಾನೆ. ನೀವು ಇದಕ್ಕಿಂತ ಮುಂಚೆ ವಾಕ್ಯ ಕೇಳ್ತಾ ಇದ್ದೀರೋ ಗೊತ್ತಿಲ್ಲ. ಅನುದಿನದ ಧ್ಯಾನ ಪ್ರಾರಂಭಿಸಿದ ನಂತರ ನಿಮ್ಮಲ್ಲಿ ಅನೇಕರು ಪ್ರತಿದಿನ ಇಂತಹ ವಾಕ್ಯ ಸಂದೇಶಗಳನ್ನು ಕೇಳ್ತಿದ್ದೀರಲ್ಲವೇ? ಇಷ್ಟೊಂದು ದಿನಗಳಿಂದ ಪ್ರತಿದಿನ ದೇವರ ವಾಕ್ಯ ಕೇಳುವಂತಹ ನೀವು ಬೈಬಲ್ನಲ್ಲಿರುವ ಅನೇಕ ವಿಷಯಗಳನ್ನು, ದೇವರ ಮಾತುಗಳನ್ನು, ದೇವರ ಚಿತ್ತವನ್ನು, ದೇವರ ಆಜ್ಞೆಯನ್ನು, ದೇವರ ಎಚ್ಚರಿಕೆಯನ್ನು, ದೇವರ ಉದ್ದೇಶಗಳನ್ನು ನಮಗೆ ಗೊತ್ತಾಗಲಾರದ ಹಾಗೆ ಅನುದಿನದ ಧ್ಯಾನದಲ್ಲಿ ಪ್ರತಿದಿನ ಬೆಳಗ್ಗೆ ಉದಯ ಕಾಲದಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಿದ್ದಾರೆ. ಮತ್ತೆ ನೀವು ಕೇಳ್ತಿರುವ ಮಾತುಗಳು ಮನಸ್ಸಲ್ಲಿ ಇಟ್ಟುಕೊಳ್ತಾ ಇದ್ದೀರಾ? ಕೇಳುತ್ತಿರುವ ಮಾತುಗಳಿಂದ ನಿಮ್ಮ ಬದುಕನ್ನು ಸರಿಪಡಿಸಿಕೊಂಡು ನಿಮ್ಮ ಬದುಕನ್ನು ತಿದ್ದುಕೊಳ್ತಾ ಇದ್ದೀರಾ? ಆ ವಾಕ್ಯ ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳುತ್ತಾ ಇದ್ದೀರಾ? ಆ ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟುಕೊಳ್ತಾ ಇದ್ದೀರಾ? ಆ ವಾಕ್ಯವನ್ನು ಮನಸ್ಸಿನಲ್ಲಿ ಭದ್ರವಾಗಿಟ್ಟುಕೊಳ್ತಾ ಇದ್ದೀರಾ? ಆಗಲೇ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಹಾಗೂ ನಿಜವಾದ ಕ್ರೈಸ್ತಿಯ ಜೀವಿತವುಳ್ಳವರಾಗಿ ನೀವು ಇರುವಂಥವರಾಗಿರ್ತೀರಿ. ತಿಮೋತಿಗೆ ಪೌಲನು ಅದನ್ನೇ ಹೇಳ್ತಾನೆ. ನೀನು ಬಾಲ್ಯದಿಂದಲೂ ಕೇಳುತ್ತಾ ಇದ್ದಿ. ನೀವು ಕೂಡ ಬಹಳ ದಿನಗಳಿಂದ ಕೇಳ್ತಾ ಇದ್ದೀರಿ. ನೀವು ಚರ್ಚಸ್ಗಳಿಗೆ ಹೋಗುವವರಾಗಿರೋದಾದ್ರೆ ಪ್ರತಿ ವಾರ ಎಷ್ಟೋ ವಾಕ್ಯ ಕೇಳ್ತೀರಲ್ಲವೇ? ಮತ್ತೆ ಹಾಗೆ ಕೇಳಿದ ವಾಕ್ಯಗಳನ್ನು ಕೇಳಿ ಬಿಟ್ಟು ಬಿಡುತ್ತಾ ಇದ್ದೀರಾ, ಅಥವಾ ಕೇಳಿರುವವುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಾ ಇದ್ದೀರಾ? ಇಟ್ಕೊಂಡು ಧ್ಯಾನಿಸುತ್ತಾ ಇದ್ದೀರಾ, ಅನುಸರಿಸುತ್ತಾ ಇದ್ದೀರಾ, ಪಾಲಿಸುತ್ತಾ ಇದ್ದೀರಾ? ಅದನ್ನು ಇತರರಿಗೂ ಬೋಧಿಸುತ್ತಾ ಇದ್ದೀರಾ ಎನ್ನುವಂಥದ್ದನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ದೇವರ ಮಹಾಕೃಪೆಯಿಂದ ಈ ವಾಕ್ಯವನ್ನು ವಿವರಿಸುವುದರ ಮೂಲಕ, ಈ ವಾಕ್ಯವನ್ನು ಬೋಧಿಸುವುದರ ಮೂಲಕ ಎಷ್ಟೋ ಜನರು, ಅವಿವೇಕಿಗಳು ವಿವೇಕರಾಗುವುದು, ಅಜ್ಞಾನಿಗಳು ಜ್ಞಾನಿಗಳಾಗುವುದು,
ಪಾಪಿಗಳು ಪರಿಶುದ್ಧರಾಗಿ ಮಾರ್ಪಡುವಂಥದ್ದು, ನಿಷ್ಪ್ರಯೋಜಕರು ಪ್ರಯೋಜಕರಾಗಿ ದೇವರನ್ನು ಸ್ತುತಿಸುವಂಥದ್ದು ನನ್ನ ಸೇವೆಯಲ್ಲಿ ನಾನು ನೋಡುತ್ತಾ ಇದ್ದೇನೆ. ನನ್ನ ಹತ್ರ ಮಂತ್ರ ತಂತ್ರ ಯಾವುದೂ ಇಲ್ಲ, ಆದರೆ ದೇವರು ಕೊಟ್ಟ ಮಾತನ್ನು ಇದ್ದದ್ದನ್ನು ಇದ್ದ ಹಾಗೆಯೇ ಬೋಧಿಸುವಾಗ, ಆ ದೇವರ ಮಾತು ಜನರ ಹೃದಯದಲ್ಲಿ ಕಾರ್ಯ ಮಾಡುವಾಗ ಅನೇಕರನ್ನು ಯೋಗ್ಯರನ್ನಾಗಿ, ಪರಿಶುದ್ಧರನ್ನಾಗಿ, ರಕ್ಷಿಸಲ್ಪಟ್ಟು ಕ್ರಿಸ್ತನಿಗೆ ಮಹಿಮೆ ಪಡಿಸುವವರನ್ನಾಗಿ ಮಾರ್ಪಡಿಸುವುದನ್ನು ನೋಡುವಾಗ ಆತನ ವಾಕ್ಯ ಎಷ್ಟು ಶಕ್ತಿಯುಳ್ಳದಾಗಿದೆ ಎಂದು ನಾನು ನಂಬುತ್ತಿದ್ದೇನೆ. ನೀವು ಕೂಡ ನಂಬಿರಿ. ಈ ವಾಕ್ಯವನ್ನು ಕೇಳಿರಿ, ಕೇಳಿರುವುದನ್ನು ನಿಮ್ಮ ಮನಸ್ಸಿನಲ್ಲಿ ಭದ್ರವಾಗಿಟ್ಟುಕೊಂಡು ಇತರರಿಗೂ ತಿಳಿಯಪಡಿಸಿರಿ, ಇತರರಿಗೂ ಬೋಧಿಸಿರಿ. ಇತರರಿಗೂ ಜಸ್ಟ್ ಬೋಧನೆ ಅಂದರೆ ದೊಡ್ಡ ಪ್ರಸಂಗ ಮಾಡುವ ಅಗತ್ಯವಿಲ್ಲ. ನಿಮ್ಮ ನಡವಳಿಕೆಯ ಮೂಲಕ ಒಂದೊಂದು ಮಾತಿನಿಂದ ಇತರರಿಗೆ ನೀವು ದೇವರ ಮನಸ್ಸನ್ನು, ದೇವರ ಕಾರ್ಯಗಳನ್ನು, ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ನಿಜವಾದದ್ದು ಎಂಬ ವಿಷಯಗಳನ್ನು ನಾವು ತಿಳಿಯಪಡಿಸುವಾಗ ನಾವು ಕಲಿತುಕೊಳ್ಳುತ್ತೇವೆ. ನಮ್ಮ ಮಕ್ಕಳಿಗೆ ನೋಡಿರಿ, ಅವರು ಹುಟ್ಟಿದಾಗ ಅವರಿಗೇನು ಗೊತ್ತಿರಲ್ಲ. ಅವರು ಬೆಳೆಯುತ್ತಿರುವ ಹಾಗೆ ತಿನ್ನುವುದನ್ನು ಕಲಿಸಲಾಯಿತು, ನಡೆಯುವುದನ್ನು ಕಲಿಸಲಾಯಿತು, ಮಾತಾಡುವುದನ್ನು ಕಲಿಸಲಾಯಿತು. ಹಾಗೆ ಮಕ್ಕಳಿಗೆ ಓದುವುದನ್ನು ಕಲಿಸಿರುವುದರಿಂದಲೇ ಬೆಳೆದು ದೊಡ್ಡವರಾಗಿ ಪ್ರಯೋಜಕರಾದರು. ಹಾಗೆಯೇ ದೇವರ ವಿಷಯಗಳನ್ನು ನಮ್ಮ ಮಕ್ಕಳಿಗೂ ಇತರರಿಗೂ ನಾವು ಕಲಿಸುವಂಥದ್ದು ಬಹಳ ಅವಶ್ಯಕವಾಗಿದೆ. 16ನೇ ವಚನ ಕೂಡ ಓದುತ್ತಿದ್ದೇನೆ. ದೇವರ ಮನುಷ್ಯನು ಪ್ರವೀಣನಾಗಿ ಪ್ರತಿ ಸತ್ಕಾರ್ಯಕ್ಕೂ ಸಂಪೂರ್ಣವಾಗಿ ಸನ್ನದ್ಧನಾಗುವುದಕ್ಕೋಸ್ಕರ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ, ಪ್ರಯೋಜನಕರವಾಗಿದೆ. ದೇವರ ಮನುಷ್ಯನು ಅಂದ ಕೂಡಲೇ ದೊಡ್ಡ ದೈವ ಸೇವಕರು, ಪಾಸ್ಟರ್ ಆಗಿರಬಹುದು ಅಂದುಕೊಳ್ತಾ ಇರಬಹುದೇನೋ. ದೇವ ಜನ ಆಗಿದ್ದೇವೆ ನಾವೆಲ್ಲರೂ, ದೇವರ ಮಕ್ಕಳಾಗಿದ್ದೇವೆ. ದೇವರು ಕ್ರಿಸ್ತನ ರಕ್ತದಿಂದ ನಮ್ಮನ್ನು ತೊಳೆದಾಗ ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ದೇವರಿಗೆ ಪ್ರತ್ಯೇಕವಾಗಿರುವಂತಹ ಯಾಜಕ ವರ್ಗದ ರಾಜ ವಂಶಸ್ಥರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವು ಯೇಸುವನ್ನು ನಂಬಿದ್ದೀರಾ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ, ನಿಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೀರಾ, ಹಾಗಾದರೆ ನೀವು ಕೂಡ ದೇವ ಜನರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ರಾಜ್ಯಕ್ಕೆ ವಾರಸುದಾರರಾಗಿದ್ದೀರಿ ಎಂದು ಮರೆಯಬೇಡಿ. ಈ ಲೋಕದಲ್ಲಿ ನಾವಿರುವಾಗ, ಒಂದು ದೇಶದಲ್ಲಿರುವಾಗ ದೇಶದ ಕಾಯ್ದೆಯನ್ನು ನಾವು ಅನುಸರಿಸಬೇಕು. ನಮ್ಮ ದೇಶದಲ್ಲಿ ಎಡಭಾಗದಿಂದ ನಡೆಯಬೇಕಾದ್ರೆ ಹಾಗೇ ನಡೆಯಬೇಕು. ಕೆಲವೊಂದು ದೇಶದಲ್ಲಿ ಬಲಗಡೆ ನಡೆಯಬೇಕಾದಾಗ ಎಡಗಡೆ ನಡೆಯುತ್ತೇನೆಂದ್ರೆ ನಡೆಯೋದಿಲ್ವಲ್ಲ, ಬಲಗಡೆಯೇ ನಡೆಯಬೇಕಾಗುತ್ತೆ. ಹಾಗೆಯೇ ನಾವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದ ನಾವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಆಜ್ಞೆಗಳನ್ನು ಪಾಲಿಸುವವರಾಗಿ ಅವುಗಳನ್ನೇ ಅನುಸರಿಸುವವರಾಗಿರಬೇಕೇ ಹೊರತು ಲೋಕ ಸಂಬಂಧವಾದ ನಾಶನದ ಮಾರ್ಗ ಅನುಸರಿಸುವವರನ್ನೇ ನಾವು ಕೂಡ ಅನುಸರಿಸಿ ನಾಶವಾಗಬಾರದಲ್ಲವೇ? ಅದಕ್ಕೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ, ಪರಿಶುದ್ಧ ಸತ್ಯವೇದದಲ್ಲಿರುವ ಪ್ರತಿಯೊಂದು ಲೇಖನವು ದೈವ ಪ್ರೇರಣೆಯಿಂದ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಮಾತುಗಳಾಗಿರುವುದರಿಂದ, ಈ ಮಾತುಗಳು ಎಂದೆಂದಿಗೂ ಎಷ್ಟೋ ಬೆಲೆಯುಳ್ಳವುಗಳಾಗಿರುವುದರಿಂದ, ತಲೆಮಾರುಗಳು ಬದಲಾದರೂ, ಜನಾಂಗಗಳು ಬದಲಾದರೂ, ಎಷ್ಟೇ ಕಲ್ಚರ್ ಬದಲಾದರೂ, ಮಾರ್ಪಡದಂತಹ ದೇವರ ಮಾತು ಪ್ರತಿ ಮನುಷ್ಯರನ್ನು ಮಾರ್ಪಡಿಸುತ್ತಾ ಅಂತರಂಗವನ್ನು ಶುದ್ಧೀಕರಿಸಲು ಶಕ್ತಿಯುಳ್ಳದ್ದಾಗಿದೆ. ಆ ದೇವರ ಮಾತಿನಲ್ಲಿ ಶಕ್ತಿ ಇದೆ. ಆಕಾಶ ಭೂಮಿ ಗತಿಸಿದರೂ ಗತಿಸಿ ಹೋದಾವು, ನನ್ನ ಮಾತಿನಲ್ಲಿ ಒಂದು ಗತಿಸುವುದಿಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಅದಕ್ಕೆ ಪರಿಶುದ್ಧ ಸತ್ಯವೇದವನ್ನು ಓದಿರಿ, ಧ್ಯಾನಿಸಿರಿ. ಯಾಕೆಂದರೆ ನೀವು ಫುಲ್ಲಿ ಎಕ್ವಿಪ್ಡ್, ಒಂದು ಯುದ್ಧಕ್ಕೆ ಹೋಗುವಂಥವನು ಹೇಗೆ ಎಕ್ವಿಪ್ ಆಗುತ್ತಾನೆ ನೋಡಿ, ಅದೇ ರೀತಿ ಒಂದು ಎಕ್ಸಾಮ್ ಬರೆಯಲು ಹೋಗುವಂಥವನು ತನ್ನನ್ನು ತಾನು ಹೇಗೆ ಸಿದ್ಧ ಮಾಡಿಕೊಳ್ತಾನೆ ನೋಡಿ, ಹಾಗೆಯೇ ನಾವು ದೇವರಿಗೋಸ್ಕರ ನಿಲ್ಲುವುದಕ್ಕಾಗಿ ದೇವರು ಒದಗಿಸುವ ಸರ್ವಾಯುಧಗಳನ್ನು ಹೊಂದಿಕೊಳ್ಳುವ ಹಾಗೆ ದೇವರ ವಾಕ್ಯವೆಂಬ ಇಬ್ಬಾಯಿ ಕತ್ತಿ ಕೈಯಲ್ಲಿ ಹಿಡಿದುಕೊಳ್ಳಬೇಕೆಂದಿರುವಾಗ, ವಾಕ್ಯದಲ್ಲಿ ಎಲ್ಲಿ ಏನಿದೆ, ಯಾವ ಸಂದರ್ಭದಲ್ಲಿ ಯೇಸು ಏನೆಂದು ಹೇಳಿದ್ದಾರೆ, ಪರಿಶುದ್ಧಾತ್ಮ ದೇವರು ಏನನ್ನು ಬಯಲ್ಪಡಿಸುತ್ತಿದ್ದಾರೆ ಎನ್ನುವುದು ನಾವು ಅರಿತುಕೊಳ್ಳುವುದಾದರೆ ಮೋಸ ಹೋಗುವುದಿಲ್ಲ, ನಷ್ಟ ಹೋಗುವುದಿಲ್ಲ, ಚಿಕ್ಕುಗಳಲ್ಲಿ ಸಿಕ್ಕಿಬೀಳುವುದಿಲ್ಲ, ಪರಿಷ್ಕಾರ ಕಂಡುಕೊಳ್ಳುವವರಾಗಿರುತ್ತೇವೆ, ಸಮಾಧಾನವನ್ನು ತರುವಂಥವರಾಗಿರುತ್ತೇವೆ. ದೈವ ಪ್ರೇರಿತವಾದ ಪ್ರತಿಯೊಂದು ವಾಕ್ಯವೂ, ಶಾಸ್ತ್ರ ಲೇಖನವು, ಉಪದೇಶಕ್ಕೂ, ಟೀಚಿಂಗ್, ಚೆನ್ನಾಗಿ ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿರಿ, ಗೊತ್ತಿಲ್ಲದವರಿಗೆ ಕಲಿಸಿಕೊಡಿರಿ. ಬೋಧಿಸುವಂಥದ್ದು ಅಂದರೆ ಸುಮ್ಮನೆ ಲೆಕ್ಚರಿಂಗ್ ಮಾಡುವಂಥದ್ದು ಅಲ್ಲ ಪ್ರಿಯರೇ. ಬೋಧಿಸುವುದು ಅಂದರೆ ಅರ್ಥ ಆಗುವ ಹಾಗೆ ವಿವರಿಸುವಂಥದ್ದಾಗಿದೆ. ಬೋಧಿಸುವಂಥದ್ದು ಅಂದರೆ ನಾವು ಹೇಳುತ್ತಾ ಅವರಿಂದಲೂ ಕೂಡ ಹೇಳಿಸುವಂಥದ್ದು, ಹಾಗೆ ಅವರಿಂದ ಮಾಡಿಸುವಂಥದ್ದು ಆಗಿದೆ. ದೇವರ ವಾಕ್ಯವನ್ನು ನಿಮ್ಮ ಜೀವಿತದ ಮೂಲಕ ಇತರರಿಗೆ ತಿಳಿಯಪಡಿಸಿರಿ. ಖಂಡಿಸಬೇಕಾದ ವಿಷಯಗಳಲ್ಲಿ ಖಂಡಿಸಿರಿ. ಖಂಡಿಸು ಎನ್ನಲಾಗಿದೆ ಎಂದು ದ್ವೇಷಿಸಬೇಡಿರಿ, ವಿಮರ್ಶಿಸಬೇಡಿರಿ. ಮತ್ತೆ ಅವರಿಗೆ ಬಾಧೆ ಉಂಟು ಮಾಡುವ ಹಾಗೆ ಮಾಡಬಾರದು ಹೊರತು, ರಾಂಗ್ ಈಸ್ ರಾಂಗ್, ತಪ್ಪು ತಪ್ಪೇ ಎನ್ನುವುದನ್ನು ಅವರು ತಿಳಿದುಕೊಳ್ಳುವ ಹಾಗೆ ಹೇಳಬೇಕು. ತಪ್ಪು ತಿದ್ದುವುದಕ್ಕಾಗಿ, ನೀತಿ ಶಿಕ್ಷೆಗಾಗಿ ಇದು ಪ್ರಯೋಜನಕರವಾಗಿದೆ.
ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ದೇವರ ವಾಕ್ಯವನ್ನು ಬಹಳ ಚೆನ್ನಾಗಿ ತಿಳ್ಕೊಂಡವರು ತಮ್ಮ ಜೀವಿತದಲ್ಲಿ ಪರಿಪೂರ್ಣರಾಗುತ್ತಾರೆ, ಇತರರಿಗೆ ಆ ವಾಕ್ಯದ ಮೂಲಕ ಪರಿಪೂರ್ಣರನ್ನಾಗಿ ಮಾಡುತ್ತಾರೆ. ಯಾವುದೇ ಕಾಲದಲ್ಲಿ ದೇವರ ವಾಕ್ಯ ಓದಿರಿ. ದೇವರು ನನ್ನೊಂದಿಗೆ ಏನೆಂದು ಮಾತಾಡಿದ್ದಾರೆ, ಈ ದಿನದಲ್ಲಿ ಯಾವ ಸಂದೇಶದ ಮೂಲಕ ಮಾತಾಡಿದ್ದಾರೆ, ನಾನು ಈ ಲೋಕದಲ್ಲಿ ಹೇಗಿರಬೇಕು, ಪರಿಸ್ಥಿತಿಗಳನ್ನು ನಾನು ಹೇಗೆ ಎದುರಿಸಬೇಕು ಎಂಬ ದೈವ ಜ್ಞಾನ ಕೊಡುವಂತಹ ದೇವರ ವಾಕ್ಯವನ್ನು ನಿಮ್ಮ ಹೃದಯಗಳಲ್ಲಿ ಭದ್ರವಾಗಿಟ್ಕೊಳ್ರಿ. ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳುತ್ತಾ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅಂತಹವರ ಹೃದಯಗಳಲ್ಲಿ ನಿಮ್ಮ ವಾಕ್ಯ ಎಷ್ಟು ದೊಡ್ಡದಾಗಿದೆ ಎಂದು ಅವರು ಗುರುತಿಸುವ ಹಾಗೆ ಆ ವಾಕ್ಯ ತಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಳ್ಳುವಂತೆ, ನಿಮ್ಮ ವಾಕ್ಯ ಓದುತ್ತಾ ಧ್ಯಾನಿಸುತ್ತಾ ಅನುಸರಿಸಿ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಸಮಾಧಾನ ಇಲ್ಲದ ಲೋಕದಲ್ಲಿ ಸಮಾಧಾನವನ್ನು ಹೊಂದಿಕೊಂಡು ಜೀವಿಸಲು ಅನೇಕರು ದಾರಿ ತಪ್ಪಿ ನಿತ್ಯ ನರಕಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲಿರುವಾಗ ತಪ್ಪು ದಾರಿಗಳನ್ನು ಖಂಡಿಸುವುದಕ್ಕಾಗಿಯೂ ಜೀವ ಮಾರ್ಗವನ್ನು ಜನರಿಗೆ ವಿವರಿಸಿಕೊಡುವುದಕ್ಕಾಗಿಯೂ ನಿಮ್ಮ ಪ್ರೀತಿ ಅನುಭವಿಸಿರುವ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಹೊರದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಒಂದು ಟೆಕ್ಸ್ಟ್ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಶೇರ್ ಮಾಡುವುದನ್ನು, ಲೈಕ್ ಮಾಡುವುದನ್ನು, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಪ್ರತಿದಿನ ತಪ್ಪದೆ ವೀಕ್ಷಿಸಿರಿ. ಅನೇಕರು ವೀಕ್ಷಿಸುವಂತೆ ಪ್ರೋತ್ಸಾಹಿಸಿ ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಂದನೆಗಳು.